ದೊಡಮ್ಮ ನನ್ನ ಯಾವಾಗಿಂದ ಸ್ಕೂಲ್ಗೆ ಹೋಗೋದ ಇರಮ್ಮ ನಿಮ್ಮ ಭಾವನು ಅಲ್ಲಿಂದೆಲ್ಲ ಟೀಚ್ ಎಲ್ಲ ತಗೊಂಬರ್ಬೇಕಂತೆ ಅವ್ರು ಇವಾಗ ಕೊಡಲ್ಲ ಅಂತ ಅವ್ರಂತೆ ಯಾರನ್ನ ಮಾತಾಡ್ಬಿಟ್ಟು ಇಸ್ಕೊಂಬರ್ತೀನಿ ಅಂತ ಹೇಳಿದ್ನ ಇಸ್ಕೊಂಬರ್ಲಿರೋ ಆಮೇಲೆ ಹೋಗಿರಂತೆ ದೊಡಮ್ಮ ಬಟ್ಟೆಗಳವೇ ನಾನು ರಶ್ಮಿ ಹೋಗ್ಬಿಟ್ಟು ಒಕ್ಕಂಬರ್ತೀರಿ ಅಯ್ಯ ಬೇಡ ಕಲ್ತಿರಿ ಇರಮ್ಮ ಏನಕ್ಕೆ ಬಿಸಿಲಾಗ ಹೋಗೋದು ನಾನು ತೋಟದ ಹತ್ರ ಗೊತ್ತೀನಲ್ಲ ಅಲ್ಲೇ ಪುಸುಮ ಹಾಕ್ತೀನಿ ನೀರು ತಂಡಿಗೆ ಬರ್ತಾ ಇರ್ತವೆ ನಾನು ಇಲ್ಲಿ ಮನೆ ಹತ್ರ ಒಗೆಯಲ್ಲಮ್ಮ ಬಟ್ಟೆಗಳು ನೀನೇನು ಒಗೆಯೋದು ಬೇಡ ಕಲ್ತಿರಿರು ದೊಡಮ್ಮ ದೊಡಮ್ಮ ನೋಡಲ್ಲಿ ನಮ್ಮ ಅಪ್ಪನ ಬರ್ತಾವನೆ ದೊಡಮ್ಮ ನೋಡ್ದೊಡಮ್ಮ ಅಲ್ಲಿ ನಮ್ಮ ಅಪ್ಪನ ಬರ್ತಾವನೆ ನಮ್ಗೆ ದಿಗ್ಲಾತೈತೆ ದೊಡಮ್ಮ ಬರ್ಲಿ ಸುಮ್ಮನೆ ಬರ್ಲಿ ನಾವು ಅದಕ್ಕೆ ಕಾಯ್ಕೊಂಡಿದ್ರಿ ಬರ್ಲಿ ದವಮ್ಮ ಆಯ್ತು ನಮ್ಮ ಅಡುಗೆ ಇದೇನಿದು ದವಮ್ಮ ರಶ್ಮಿ ರೇಖಾ ಇದ್ಯಾಕ ಕಂಡ ಹಿಂಗೆ ಬಂದು ಮುಚ್ಚಿಕೊಂತ ಇದೆಯಾ ಹಾಂ ಏನಾಯ್ತು ತಾತ ನಮ್ಮ ಅಪ್ಪನ ಬರ್ತಾವ ನೋಡ್ತಲ್ಲೇ ತಾತ ನಂಗೆ ದಿಗ್ಲಾತೈತೆ ತಾತ ತಿರ್ಗಾ ಕರ್ಕೊಂಡು ನನ್ನ ಮರಕ್ಕೆ ಬಿಡ್ತಾನೆ ತಾತ ಬರ್ಲಿ ನನ್ನ ಮಗನ ಬರಲಿ ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ನಿ ಮವ ಅತ್ಗೆ ಚೆನ್ನಾಗಿದ್ದೀರಾ ಓ ಚೆನ್ನಾಗಿದ್ದೀರಪ್ಪ ನಾನೆಲ್ಲ ನೀನು ಸತ್ತೋಗ್ಬಿಟ್ಟಿದ್ಯೇನೋ ಅಂತ ಅನ್ಕೊಂಡಿದ್ನಿ ಬದುಕಿದ್ಯಾ ಇನ್ನ ಯಾಕೆ ಮವ ಹಂಗೆ ಮಾತಾಡ್ತೀಯಾ ಹಾಂ ರಶ್ಮಿ ರೇಖಾ ಬರ್ರಿ ರಕ್ಷೆ ಆಗ್ತದ್ಲ ಕರ್ಕೊಳ್ರಿ ಬರ್ರಿ ಮನ್ಕೋಗೋಣ ನಡೀರಮ್ಮ ನಡೀರಿ ಬೇರೆಯವ್ರ ಮನೆಗೆ ಎಷ್ಟು ದಿನ ಅಂತಿರಕತ್ತದೆ ಹಾಂ ನಾನು ಇದ್ದೀನಲ್ಲ ನಿಮ್ಮ ಪಾಲ್ಕ ನಡೀರಿ ಮನ್ಕೋಗೋಣ ನಡೀರಿ ಅಲ್ಲ ಕೇಳ್ದಿರ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ ನೀವು ಸರಿನಾ ನೀವು ಮಾಡ್ತಾ ಇರೋ ಕೆಲಸ ಹಾಂ ಅವ್ರು ಒಳ್ಳೆಯವರು ಅವ್ರ ಮನೆಗೆ ಇರ್ರಿ ಅಂತಂದ್ರೆ ಅಲ್ಲಿಂದ ಹೋಗಿ ಆಶ್ರಮದಾಗ ಸೇರ್ಕೊಂಡಿದ್ದೀರಾ ಯಾರು ನಿಮ್ಮನ್ನು ಸೇರ್ಸಿದ ಆಶ್ರಮದಾಗ ನಡೀರಿ ರೇಖಾ ನಡಿ ಮಕ್ಕಳು ಎಲ್ಲಕ್ಕೂ ಬರಲ್ಲಪ್ಪ ಇಲ್ಲೇ ಇರ್ತಾರೆ ಅದೇನು ಮಾವ ಹಂಗಂತ ಇದೆಯಾ ನನ್ನ ಮಕ್ಕಳು ನಾನು ಕರ್ಕೊಂಡು ಹೋಗ್ತೀನಿ ನೀನು ಕರ್ಕೊಂಡೋಗಿ ಅವ್ರ ಮನೆಗೆ ಮಾರಕ್ದಾಗನೆ ಅವ್ರ ನಿನ್ನ ಕರುಣ ತೀರೋಯ್ತು ಇನ್ನು ಅವು ನಿನ್ನ ಮಕ್ಕಳಲ್ಲ ನಮ್ಮ ಮಕ್ಕಳು ಅವು ನಾನೇನಕ್ಕೆ ಮಾರಕ್ಲಿ ಮಾವ ನನ್ನ ಮಕ್ಕಳನ್ನ ಅದೇನು ಹಂಗೆ ಹೇಳ್ತಾ ಇದೆಯಾ ಏ ಬದ್ಮಾಶ್ ಮುಚ್ಚೋ ಬಾಯಿ ಲೇ ಮುಚ್ಚೋ ಕಚ್ಚಡ ನನ್ನ ಮಗನೇ ಮಾತಾಡ್ತಾ ಇದೀಯಾ ದೊಡ್ಡದಾಗಿ ಹಾಂ ನೀಯತ್ತೈತೇನ ನೀಯತ್ತೈತೇನ ಲೇ ನಿನ್ನ ಏನಕ್ಕೆ ಹೋಲಿಸ್ಬೇಕು ಏನಕ್ಕೆ ಹೋಲಿಸಿದ್ರು ಕಡಿಮೆನೆ ನಿನ್ನಂಥವನ್ನ ಏನಾ ಮಕ್ಕಳನ್ನ ತಗೊಂಡೋಗಿ ಯಾರಿಗೋ ಮಾರ್ಬಿಟ್ಟು ಬಂದಿದೆಯಲ್ಲ ಹಾಂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅವ್ರು ಹುಡುಕಿದವ್ರೆ ನೀನು ಅಗಾನ ಸಿಕ್ಕಿದೀಯ ಅಂತಂದರೆ ತುಂಡು ಕತ್ತರಿಸ್ಬಿಡ್ತಾರೆ ನನ್ನ ಮಗನೇ ಎಷ್ಟ ಗಾಂಚಲಿ ನಿಂದ ಲೇ ಮುದ್ಕ ಎಷ್ಟಾನಿಂದ ರೋಪ ಇವತ್ತಲ್ಲ ನಾಳೆ ಟಿಕೆಟ್ ತಗೊಂಡಿದ್ಯಾ ನನ್ನ ಹತ್ರ ರೋಪಕ್ಕೆ ಬತ್ತೀಯಾ ತೆಗೆದು ಈ ಕಡೆಯಿಂದ ಕೊಟ್ಟಿದ್ದೀನಂದ್ರೆ ಸುತ್ತುಗಳು ತಿರ್ಗೋಬಿಡ್ಬೇಕು ನಾನು ಮಾತಾಡ್ತಾನೇನೋ ನನ್ನ ಹತ್ರ ಎಷ್ಟ ಕೊಟ್ಬಿಟ್ಟಿದ್ಯಾ ನೀನು ನಂಕ ಹಾಂ ಎಷ್ಟು ಕೊಟ್ಬಿಟ್ಟಿದ್ಯಾ ನಿನ್ನ ಮಗಳು 3 ಜನ ಹೆಣ್ಮಕ್ಳನ್ನ ಎತ್ತು ನನ್ನ ಎದೆ ಮೇಲೆ ಹಾಕ್ಬಿಟ್ಟು ನಿಗಿರ್ಕೊಂಡ್ಲು ಅವನ್ನೆಲ್ಲ ಸಾಕ್ಬೇಕಾದ್ರೆ ಸುಮ್ಮನೆ ಬರ್ತದೇನಾ ಇಷ್ಟು ವರ್ಷ ಇಲ್ದಿದ್ದು ಪ್ರೀತಿ ಇವಾಗೇನೋ ಬಂದಿರೋದು ನಿಂಕ ನನ್ನ ಮಕ್ಕಳ ಮೇಲೆ ಅದಕ್ಕೆ ಮಕ್ಕಳನ್ನ ತಗೊಂಡೋಗಿ ಮಾರೋದಾ ಯೋಗ್ತಾ ಇಲ್ಲ ನನಗೆ ಸಾಕಕ್ಕ ಮಕ್ಕಳನ್ನ ಯೋಗ್ತಾ ಇಲ್ಲ ಕೈ ಕಾಲು ಗಟ್ಟಿಗೆನವೇ ಸಾಕು ನಿಂಕೇನೋ ಬಂದಿರೋದು ದೊಡ್ಡ ರೋಗ ನಾನು ಸಾಕ್ತೀನೋ ಇನ್ನೊಬ್ರಿಗೆ ಮಾರ್ತೀನೋ ಅದೆಲ್ಲ ನಿಂಗೆ ಬೇಕಾಗಿಲ್ಲ ನನ್ನ ಮಕ್ಕಳು ನನ್ನ ಜೊತೆ ಕಳಿಸ್ರಿ ಅಷ್ಟೇ ನಾನು ಕರ್ಕೊಂಡು ಹೋಗ್ತೀನಿ ತಂದೆ ಅಂದರೆ ಹೆಂಗಿರ್ಬೇಕು ತಿಳಿದೇನೋ ಮನೆಗೆ ಬಂದಿದ ತಕ್ಷಣ ಅಪ್ಪ ಅಂತ ಓಡ್ ಬಂದು ಅಪ್ಪನ ತಪ್ಕೊಬೇಕು ಹಂಗಿರ್ಬೇಕು ನಿನ್ನ ನೋಡಿದ ತಕ್ಷಣ ನೋಡೋ ಮಕ್ಳು ಹೆಂಗದಿರ್ತಾವ್ರೆ ಇನ್ನೆಂಥ ತಂದೆನೋ ನೀನು ನೀನು ಜನ್ಮಕ್ಕಷ್ಟು ಬೆಂಕಿ ಯಾಕ ಯಾರೋ ಹೇಳಿದ ಮಕ್ಳು ಇಲ್ಲವ್ರೆ ಅಂತ ಇಲ್ಲಿಗೆ ಬಂದಿದೆಯಲ್ಲ ಒಳ್ಳೆ ಗುಳ್ಳೇನರಿ ಬಂದಂಗೆ ಬಂದಿದೆಯಲ್ಲ ಲೇ ಯಾವನ ಹೇಳ್ದವ್ ನಿಂಕ ಇಲ್ಲವ್ರೆ ಅಂತ ಹಾಂ ಏನು ಈ ಊರು ನಿಮ್ಮ ಅಪ್ಪಂದು ಏನು ಊರಾಗೇನು ಜನನೇ ಇಲ್ಲ ನಮ್ಮ ಕೇಳಕ್ಕ ನೀನು ಯಾವನಯ್ಯ ನನ್ನ ಮಕ್ಕಳನ್ನ ಕರ್ಕೊಂಬರಕ್ಕ ಹಾಂ ಕಳ್ಸಯ್ಯ ನನ್ನ ಮಕ್ಕಳನ್ನ ಲೇ ನಗ ಮಾತುಗಳು ಬಿಗಿಟ್ ಮಾತಾಡೋ ದೊಡ್ಡವರು ಚಿಕ್ಕವರು ಅನ್ನೋದು ತೆಗೆದು ಕಡೆಯಿಂದ ಕೊಟ್ಟಿದ್ದೀನಿ ಅಂದರೆ ಹೆಂಗಿರ್ಬೇಕೋ ನಿಂಕ ನಾನೇನೋ ಅನ್ಕೊಂಡಿದ್ನಲ್ಲ ನಿನ್ನ ಹಾಂ ಇಂಥ ಹೆಚ್ಚಿನ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರಿಲ್ಲ ಓಹೋ ದ್ಯಾವಮ್ಮನವರು ಇಷ್ಟು ವರ್ಷದಿಂದ ಇಲ್ದಿದ್ದು ಪ್ರೀತಿ ಇವಾಗೇನಮ್ಮ ನನ್ನ ಮಕ್ಕಳ ಮೇಲೆ ನಿಮ್ಗೆ ಪ್ರೀತಿ ಇವಾಗ ಹೆಂಗೋ ದೊಡ್ಡವರಾಗವ್ರಲ್ಲ ಮನೆ ಕೆಲಸ ಮಾಡಿಸ್ಕೊಬೋದು ಅಂತ ಕರ್ಕೊಂಬಂದು ಇಕ್ಕೊಂಡಿದ್ದೀರೇನೋ ಮನೆ ಕೆಲಸಕ್ಕೆ ಮಾಡಿಸ್ಕೊತಾ ಇದ್ದೀರೇನೋ ಕಳಿಸ್ರಿ ಕೂಲಿನೂ ಮಾಡ್ತಾರೆ ಅಷ್ಟೇ ನಿಮ್ಗೆ ದುಡ್ಡನ ಬರಲಿ ನಿನ್ನ ಜನ್ಮಕ್ಕಷ್ಟು ಬೆಂಕಿ ಯಾಕ ನಾವು ಅಂಥ ಕೆಲಸ ಮಾಡೋರಲ್ಲ ಅಂಥ ಕೆಲಸ ಮಾಡೋರಲ್ಲ ನಾವು ಕಷ್ಟಪಟ್ಟು ದುಡಿತೀರಿ ಒಬ್ರಿಗೆ ಅನ್ಯಾಯ ಮಾಡೋರಲ್ಲ ನಾವು ನಿನ್ನಂಥವರಲ್ಲ ನಿನ್ನಂಗೆ ಮಕ್ಕಳು ಮಾರ್ಕೊಂಡು ಜೀವನ ಮಾಡೋರಲ್ಲ ನಾವು ನಿಯತ್ತಾಗಿ ದುಡ್ಡು ತಿಂತೀರೋ ಮಾರದ್ ನೀವಾಗ ಅದಕ್ಕೇನು ಮಾಡಬೇಕು ಮಾರದ್ ನೀ ನನ್ನ ಮಕ್ಕಳನ್ನ ಇವಾಗ ಇನ್ನೂ ಒಬ್ರಿಗೆ ಮಾರ್ತಾ ಇದ್ದೀನಿ ಏನು ಮಾಡ್ತೀರಾ ನೀವು ನಿಮ್ಮ ಕೈಗೆ ಏನಾಗ್ತೈತೆ ಹಾಂ ಏನು ಮಾಡೋಕ್ಕಾಗಲ್ಲ ನನ್ನ ಇಷ್ಟ ನನ್ನ ಮಕ್ಳು ಇಷ್ಟ ನಾನು ಏನೇನ ಮಾಡ್ಕೊತೀನಿ ನನ್ನ ಜೀವನ ಇದು ನಂಗೆ ಇಷ್ಟ ಬಂದು ಇರ್ತೀನಿ ನೀವೆಲ್ಲ ಕೇಳಬೇಕಾಗಿಲ್ಲ ತಾತ ನಮ್ಮಪ್ಪನ ಜೊತೆಗೆ ನಾನು ಹೋಗಲ್ಲ ತಾತ ನನ್ನನ್ನು ಕಳಿಸ್ಬೇಡ ತಾತ ಮಾರಾಗ್ತೇನೆ ತಾತ ನನ್ನನ್ನು ಅವ್ರು ಹೊಡಿತಾರೆ ಕೆಲಸ ಮಾಡು ಅಂತ ನಾನು ಕೆಲಸ ಮಾಡೋಕ್ಕಾಗಲ್ಲ ತಾತ ಕಳಿಸ್ಬೇಡ ತಾತ ಏಯ್ ರಶ್ಮಿ ಬಾರ ಏಯ್ ರೇಖಾ ಬಾ ಯಾರನ್ನ ಕೇಳಿ ಇವ್ರ ಮನೆಗೆ ಬಂದ್ರಿ ನೀವು
ಯಾರನ್ನ ಕೇಳಿ ಬಂದ್ರೆ ನನ್ನನ್ನು ಕೇಳಿದ್ರೆ ನೀವು? ಹಾಂ, ನಾವು ಬರಲ್ಲಪ್ಪ, ನಾವಿಲ್ಲೇ ಇರ್ತೀರಿ. ನಮ್ಮ ಪಾಲಕ್ ನೀನು ಯಾವತ್ತೂ ಸತ್ತೋದೆ. ನಂಗೆ ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ, ಯಾರೂ ಇಲ್ಲ. ನಾವಿಲ್ಲೇ ಇರ್ತೀರಿ. ಓಹೋ, ಕೋಲ್ ಎತ್ಕೊಂಡ್ಬಂದು ಒಂದೊಂದು ಬಿಟ್ಟಿದ್ದೀನಂದ್ರೆ ಬರಿಗ್ ಬಂದ್ಬಿಡ್ಬೇಕು. ಎಲ್ಲ ಮರ್ತೋಗ್ಬಿಟ್ಟಿದ್ರೇನು ಹಳೇದಲ್ಲ ನೀನು? ಹಾಂ, ನೀನು ಬೇಡ, ನನ್ನ ತಾತನ ಹತ್ರ ಇರ್ತೀನಿ. ನೀನು ಬೇಡ, ಹೋಗು, ನೀನು ಇಲ್ಲಿರ್ಬೇಡ, ನೀನು ಹೋಗು ಫಸ್ಟ್ ಇಲ್ಲಿಂದ. ಏ ರಶ್ಮಿ, ನಡಿಯ, ನಡಿ ಮರಕ್ ನಡಿಯ. ಇಲ್ಲ, ನಾನು ಬರಲ್ಲ, ನಿನ್ನ ಜೊತೆಗೆ ಬರಲ್ಲ. ನಾನು ಬರಲ್ಲ ತಾತ, ನಾನು ಕಳಿಸ್ಬೇಡ. ಅಪ್ಪ ನೀನು ಬಿಡಪ್ಪ, ನಾನು ಬರಲ್ಲ. ಏಯ್, ಏನಾಗನ? ತೆಗಿ ಕೈಯ ಮಗು ಮೇಲಿಂದ ತೆಗಿಯೋ. ತಾತ ತಾತ ಕಳಿಸ್ಬಿಡು ತಾತ, ನಮ್ಮ ಅಪ್ಪನ ಜೊತೆಗೆ ನಾನು ತಿರ್ಗಾ ಅವ್ರ ಮನೆಗೆ ಬಿಟ್ಬಿಡ್ತೇನೆ ತಾತ. ಅವ್ರು ಹೊಡಿತಾರೆ ತಾತ. ತಾತ ಕಳಿಸ್ಬಿಡು ತಾತ. ಏ ರಶ್ಮಿ, ಬಾರೆ. ಏನು ಇವ್ರ ಮನೆಗೆ ಬಟ್ಟೆಗಳು ಪಾತ್ರೆ ಮುಚ್ಕೊಂಡು ಇರ್ಬೇಕು ಅಂತಿದ್ಯೇನೋ? ಹಾಂ, ಇವ್ರೇನು ಓದಿಸ್ತಾರೆ ನಿನ್ನ? ಮನೆ ಕೆಲಸ ಮಾಡ್ಕೊಳಕ್ಕೆ ಇಕ್ಕಂತಾರೆ, ತೋಟದ ಕೆಲಸ ಮಾಡ್ಕೊಳಕ್ಕೆ ಇಕ್ಕಂತಾರೆ. ಅವ್ರ ಮನೆಗನ ಊಟ ಹಾಕ್ತಾರೆ ನಿಂಕ 3 ಹೊತ್ತು. ಇವ್ರು ಯಾವುದು ಹಾಕಲ್ಲ. ಬಾರೆ ನೀನು. ಏಯ್ ಎರೇಕ, ಕರ್ಕೊಳ್ಳ, ನಡೀರಿ ಊರಿಗೆ ಹೋಗೋಣ. ಇಲ್ಲ, ನಂಗೆ ಊಟ ಹಾಕ್ದಿದ್ರು ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ತಾತನ ಜೊತೆಗೆ ದೊಡ್ಡಮ್ಮನ ಜೊತೆಗೆ ನಾನು ಬರಲ್ಲ. ಏಯ್, ಬಿಡ ಮಗುನ ಬಿಡ. ಇಷ್ಟು ದಿನದಿಂದ ಇಲ್ದಿದ್ದು ಇವಾಗ ಏನು ಅಕ್ರೆ ನನ್ನ ಮಕ್ಕಳ ಮೇಲೆ ನಿನ್ಕ? ಹಾಂ, ಏನು ಅಕ್ರೆ ಅಂತ? ಇಷ್ಟು ದಿವಸದಿಂದ ಊರಾಗ ಬಿದ್ದಿದ್ರಲ್ಲ, ಅವಾಗ ಬಂದು ಕರ್ಕೊಂಬರೋದು. ಇವಾಗ ಏನಕ್ಕೆ ನನ್ನ ಮಕ್ಕಳನ್ನ ಕರ್ಕೊಂಬಂದಿರೋದು? ಹಾಂ, ಲೇ, ನೀನು ಇಂಥ ಕಚ್ಚಡ ಅಂತ ನಾನು ಕನಸಾಗೂ ಅನ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಬರಲಿಲ್ಲ ಅಷ್ಟೇ. ನೀನು ಇಂಥ ಕಚ್ಚಡ ನನ್ನ ಮಗನು ಅಂತ ಗೊತ್ತಿದ್ದಿದ್ರೆ ಮಕ್ಕಳನ್ನ ಯಾವಾಗೋ ಬಾಸ್ಕೊಬಂದು ನನ್ನ ಮನೆಗೆ ಹಾಕೊಂಡಿರೇನೆ. ಲೇ, ನಿನ್ನ ಜಲಮುಖ, ನಾನು ಬರ್ತಾ ಇರೋ ಕೋಪಕ ನಿನ್ನನ್ನು ಕತ್ತಿಸ್ಕೆ ಹಂಗೆ ಸಾಯಿಸ್ಬಿಡ್ಬೇಕು ಅನಿಸ್ತೈತಾ? ತಾತ ನಾನು ಹೋಗಲ್ಲ ತಾತ, ನಾನು ಹೋಗಲ್ಲ. ಬಿಡಪ್ಪ ರಶ್ಮಿನಾ, ಬಿಡು. ಏನಕ್ಕೆ ಬಂದಿರೋದು ನೀನು? ನಮಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ನೀನು ಯಾವಾಗ ತಗೊಂಡೋಗಿ ಅವ್ರ ಮನೆಗೆ ಮಾರ್ದೋ ಆವತ್ತೇ ನಮಗೂ ನಿನ್ಗೂ ಸಂಬಂಧ ಕಿತ್ತೋಯ್ತು. ನೀನು ಬೇಕಾಗಿಲ್ಲ ನಮ್ಕ, ನಾವಿಲ್ಲೇ ಇರ್ತೀರಿ. ಅವರಿಬ್ಬರನ್ನೆಲ್ಲ ಬಾರಿಸೋದು ಫಸ್ಟು ನಿನ್ನನ್ನು ಬಾರಿಸ್ಬೇಕು. ಏನಕ್ಕೆ ಬಂದಿದ್ದು ನೀನು? ನಾನು ಅವ್ರ ಮನೆಗೆ ಬಿಟ್ಬಿಟ್ಟು ಹೋಗಿದ್ನಲ್ಲ, ಏನಕ್ಕೆ ಬಂದಿದ್ದು ನೀನು? ನಾವು ಅವ್ರ ಮನೆಗೆ ಹೋದ್ಮೇಲೆ ಗೊತ್ತಾಗಿಲ್ಲ ನೀನು ಮಾರಿರೋದು. ಆಮೇಲೆ ಬೇರೆಯವ್ರು ಹೇಳಿದ್ಮೇಲೆ ಗೊತ್ತಾಗಿದ್ದು ನಮ್ಗೆ ನೀನು ಮಾರಿದ್ಯಾ ಅಂತ. ಆಮೇಲೆ ತಗೊಂಡೋಗಿ ನಮ್ಮನ್ನು ಅನಾಥಾಶ್ರಮದಾಗ ಇಕ್ಕಿದ್ರು. ಪ್ರಪಂಚದಾಗ ನಿನ್ನಂತ ತಂದೆ ಯಾರಿಗೂ ಬೇಡಪ್ಪ, ಯಾರಿಗೂ ಬೇಡ. ಅಷ್ಟೊಂದು ನೋವತ್ತೈತೆ. ಏನಕ್ಕಪ್ಪ ನೀನು ಬಂದಿರೋದಿಲ್ಕ? ಹಾಂ, ನೀನು ಯಾವತ್ತು ಮಾರಿದೆ ಆವತ್ತು ನನಗೆ ನಿಮ್ಗೆ ಸಂಬಂಧ ಮುರಿದೋಯ್ತು. ನನ್ನ ತಂಗಿಗಳು ನಾನು ನೋಡ್ಕೊತೀನಿ. ನೀನು ಅವಶ್ಯಕತೆ ಇಲ್ಲ ನಮ್ಗೆ. ನೀನು ನಡಿ ಇಲ್ಲಿಂದ. ಓಹೋ, ನನ್ನ ಎದುರು ನಿಂತು ಮಾತಾಡೋಷ್ಟು ಧೈರ್ಯ ಬಂದ್ಬಿಟ್ಟದೇನೋ? ಹಾಂ, ಯಾರು ಹೇಳ್ಕೊಟ್ರು ನನ್ನ ಎದುರು ನಿಂತು ಮಾತಾಡು ಅಂತ? ಯಾರು ಹೇಳ್ಕೊಟ್ರು ನಿಂಕ? ನನಗೂ ಬುದ್ಧಿ ಐತಪ್ಪ, ಯಾವ ತಪ್ಪು ಯಾವ ಸರಿ ಅಂತ ಅರ್ಥ ಮಾಡ್ಕೊಳೋ ಬುದ್ಧಿ ಯಾರೋ ಹೇಳ್ಕೊಡ್ಬೇಕಾಗಿಲ್ಲ. ನಾನು ನೋಡ್ತಾ ಇದ್ದೀನಲ್ಲ ನಿನ್ನ ಬುದ್ಧಿನ. ನೋಡಪ್ಪ, ಇದೇ ಲಾಸ್ಟು. ಇನ್ನೊಂದು ಸರಿ ಏನೋ ನನ್ನ ಸುದ್ದಿಗೆ, ನನ್ನ ತಂಗಿಗಳ ಸುದ್ದಿಗೆ ಏನೋ ಬಂದಿದ್ದೆ ಅಂದರೆ ನಾನೇ ಹೋಗಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾತೈತೆ. ನೋಡ್ಕೊ, ಹೋಗಿ ಟೇಷನಾಗಿ ಕೂತ್ಕೊಬೇಕು ನೀನು. ಸುಮ್ಮನೆ ಅಂತೂ ಬಿಡಲ್ಲ ನಾನು ನಿನ್ನನ್ನು. ಏನು, ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಅಷ್ಟೊಂದು ಧೈರ್ಯ ಬಂದ್ಬಿಟ್ಟೈತೆ ನಿಂಕ? ಹೂನಪ್ಪ, ಅಷ್ಟೊಂದು ಧೈರ್ಯ ಬಂದೈತೆ. ಅದೆಂಥ ಧೈರ್ಯ? ಬಂಡ ಧೈರ್ಯ. ನೀನು ಕೂಡ ಹಿಂಸೆನ ನೋಡಿ 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 ನಂಕ ಮನ್ಸು ಕಲ್ಲಾಗೋಗ್ಬಿಟ್ಟೈತಪ್ಪ. ನಿನ್ನ ಮೇಲೆ ಕರುಣೆ ದಯ ಇಲ್ಲ ನಂಕ, ಕರುಣೆ ದಯ ಇಲ್ಲ. ಫಸ್ಟು ನೀನು ಇಲ್ಲಿಂದ ಹೋಗಿಲ್ಲ ಅಂತಂದರೆ ನಾನು ಏನು ಮಾಡ್ತೀನೋ ನನಗೆ ತಿಳಿದು.